ಅವರಿಬ್ಬರು ಇನ್ಸ್ಟಾಗ್ರಾಂನಲ್ಲಿ ಪರಸ್ಪರ ಪರಿಚಯವಾಗ್ತಾರೆ. ಆಮೇಲೆ ಗೊತ್ತಲ್ಲ, ಚಾಟಿಂಗು ಡೇಟಿಂಗು ಎಲ್ಲವೂ ಕೂಡ ಆದ್ಮೇಲೆ ಮದುವೆ ಆಗಪ್ಪ ರಾಜ ಅಂದ್ರೆ ಒಲ್ಲೆ ಅಂತ ಇವತ್ತಿಗೆ ಕಲರ್ ಕಾಗೆ ಹರಿಸಿದಾನಂತೆ. ಹಾಗಾದ್ರೆ ಯಾರಿವನು ಕಾಗೆ ಹರಿಸಿರ್ತಕ್ಕಂತಹ ಪ್ರಣಯ ರಾಜ? ಏನ್ ಈ ಪ್ರೇಮಿಗಳ ಕಥೆ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಲವ್ ಜಿಹಾದ್. ಮತಾಂತರ ಆದ್ರೆ ಮದುವೆ ಎಂದ ಮೊಹಮ್ಮದ್. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮದುವೆ ಆಗುವುದಾಗಿ ನಂಬಿಸಿ ಹಿಂದೂ ಯುವತಿಗೆ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಥಣಿಸಂದ್ರದ ಮೊಹಮ್ಮದ್ ಇಶಾಕ್ ವಿರುದ್ಧ ಮೋಸ ಹೋದ ಯುವತಿ ಸಾಲು ಆರೋಪ ಮಾಡಿದ್ದಾಳೆ. ಈ ಯುವತಿ ಬೆಂಗಳೂರಿನ HSR ಲೇಔಟ್ ನಿವಾಸಿ. ವರ್ಷದ ಹಿಂದಷ್ಟೇ ಇನ್ಸ್ಟಾಗ್ರಾಂನಲ್ಲಿ ಇಬ್ಬರು ಪರಸ್ಪರ ಪರಿಚಯವಾಗಿದ್ದರು. ಚಾಟ್ ಮಾಡ್ತಾ ಫೋನ್ ನಂಬರ್ ಶೇರ್ ಮಾಡಿಕೊಂಡಿದ್ದಾರೆ. ಆಮೇಲೆ ಗೊತ್ತಲ್ಲ, ಚಾಟಿಂಗು ಡೇಟಿಂಗ್. ವರ್ಷದ ಹಿಂದೆ ಥಣಿಸಂದ್ರದ ಮಾಲ್ ಒಂದಕ್ಕೆ ಯುವತಿಯನ್ನ ಇಶಾಕ್ ಕರೆದಿದ್ದಂತೆ. ಅದೇ ದಿನವೇ ಖಾಸಗಿ ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಮಾಡಿ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಎಲ್ಲಾ ನಡೆದು ಹೋಗಿದೆ. ಇದಾದ ಬಳಿಕ ಯುವತಿಯನ್ನ ನಿರ್ಲಕ್ಷಿಸಲು ಶುರು ಮಾಡಿದ್ದಾನೆ. ಮೊದಲು ಚಿನ್ನ ರನ್ನ ಅಂತಿದ್ದವನು ಇದೀಗ ಫೋನ್ನೇ ಪಿಕ್ ಮಾಡ್ತಿಲ್ವಂತೆ. ಅಕ್ಟೋಬರ್ ಮಂತಲ್ಲಿ ನನಗೆ ಪರಿಚಯ ಅವರು ಇನ್ಸ್ಟಾಗ್ರಾಮ್ ಇಂದ ಅವರೇ ಮೆಸೇಜ್ ಮಾಡಿದ್ದು, ಅವರೇ ನನಗೆ ಫ್ಲರ್ಟ್ ಮಾಡಿದ್ದು, ಅವರೇ ಪ್ರಪೋಸ್ ಮಾಡಿದ್ದು. ಹಿಂಗೆ ನಾವು ನನಗೂ ಇಷ್ಟ ಆಯ್ತು. ಆಮೇಲೆ ಮೂವ್ ಆದ್ವಿ. ಆಮೇಲೆ ಅವನು ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿ ಪ್ರಪೋಸ್ ಮಾಡಿ ಮನೇಲಿ ಒಪ್ಪಿಸ್ತಾನೆ. ನಾನು ಹೇಳ್ದೆ, ನೀವು ಮುಸ್ಲಿಮ್ಸು, ನಾನು ಹಿಂದೂ, ಆಗಲ್ಲ ಇದೆಲ್ಲ ಅಂತ. ಸೊ ಅದನ್ನ ನಾನು ನೋಡ್ಕೊಂತೀನಿ, ನಾನು ಒಪ್ಪಿಸ್ತೇನೆ ಅಂತ ಹೇಳಿ ಅವನು ಈ ತರ ಮೋಸ ಮಾಡಿದ್ದೆ. ಹಿಂದೂ ಯುವತಿ ಜೊತೆಗೆ ಡೇಟಿಂಗ್, ಮುಸ್ಲಿಂ ಯುವತಿ ಜೊತೆ ನಿಶ್ಚಿತಾರ್ಥ. ಅವ್ರು ಹೇಳಿದ್ದು ಅವನಿಗೆ ಸೆಪ್ಟೆಂಬರ್ 14 ಎಂಗೇಜ್ಮೆಂಟ್ ಆಗಿದೆ, ಇನ್ 2 months ಅಲ್ಲಿ ಮದುವೆ ಇದೆ ಅಂತ ಹೇಳಿ ಫೋಟೋಸ್ ವಿಡಿಯೋಸ್ ಎಲ್ಲ ತೋರಿಸಿದ್ರು. ಆಗ ನನಗೆ ಗೊತ್ತಾಗಿದ್ದು ಅವ್ನ ಎಂಗೇಜ್ಮೆಂಟ್ ಆಗಿದೆ. ಒಂದು ಎಂಗೇಜ್ಮೆಂಟ್, ಅಣ್ಣ ಎಂಗೇಜ್ಮೆಂಟ್ ಅಂತ ನನ್ನ ಹತ್ರ ಹೇಳಿದ್ದು. ಅಣ್ಣ ಎಂಗೇಜ್ಮೆಂಟ್ ಇದೆ, ನಾನು ಸ್ವಲ್ಪ ಬಿಸಿ ಇರ್ತೇನೆ, ಮಾತಾಡಕ್ಕಾಗಲ್ಲ ಅಂತ ಹೇಳಿ ಅವನ್ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದೆ. ಮದುವೆ ಮಾಡ್ತೀವಿ ಆದ್ರೆ ಮತಾಂತರ ಆಗಬೇಕು. ಇವಾಗ ಒಂದು ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀವಿ, ಮದುವೆ ಮಾಡ್ಕೊಡ್ತೀವಿ, ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರು. ನಿಶ್ಚಿತಾರ್ಥ ಬಗ್ಗೆ ಪ್ರಶ್ನಿಸಿದ್ರೆ ಕೊಲೆ ಬೆದರಿಕೆ ಹಾಕಿದ್ದಾನಂತೆ. ಸದ್ಯ ಇಶಾಕ್ ವಿರುದ್ಧ HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇಶಾಕ್ ವಿಚಾರಣೆ ಬಳಿಕ ಮತ್ತಷ್ಟು ಮಾಹಿತಿ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವರಿಬ್ಬರು ಇನ್ಸ್ಟಾಗ್ರಾಂನಲ್ಲಿ ಪರಸ್ಪರ ಪರಿಚಯವಾಗ್ತಾರೆ. ಆಮೇಲೆ ಗೊತ್ತಲ್ಲ, ಚಾಟಿಂಗು ಡೇಟಿಂಗು ಎಲ್ಲವೂ ಕೂಡ ಆದ್ಮೇಲೆ ಮದುವೆ ಆಗಪ್ಪ ರಾಜ ಅಂದ್ರೆ ಒಲ್ಲೆ ಅಂತ ಇವತ್ತಿಗೆ ಕಲರ್ ಕಾಗೆ ಹರಿಸಿದಾನಂತೆ. ಹಾಗಾದ್ರೆ ಯಾರಿವನು ಕಾಗೆ ಹರಿಸಿರ್ತಕ್ಕಂತಹ ಪ್ರಣಯ ರಾಜ? ಏನ್ ಈ ಪ್ರೇಮಿಗಳ ಕಥೆ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಲವ್ ಜಿಹಾದ್. ಮತಾಂತರ ಆದ್ರೆ ಮದುವೆ ಎಂದ ಮೊಹಮ್ಮದ್. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮದುವೆ ಆಗುವುದಾಗಿ ನಂಬಿಸಿ ಹಿಂದೂ ಯುವತಿಗೆ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಥಣಿಸಂದ್ರದ ಮೊಹಮ್ಮದ್ ಇಶಾಕ್ ವಿರುದ್ಧ ಮೋಸ ಹೋದ ಯುವತಿ ಸಾಲು ಆರೋಪ ಮಾಡಿದ್ದಾಳೆ. ಈ ಯುವತಿ ಬೆಂಗಳೂರಿನ HSR ಲೇಔಟ್ ನಿವಾಸಿ. ವರ್ಷದ ಹಿಂದಷ್ಟೇ ಇನ್ಸ್ಟಾಗ್ರಾಂನಲ್ಲಿ ಇಬ್ಬರು ಪರಸ್ಪರ ಪರಿಚಯವಾಗಿದ್ದರು. ಚಾಟ್ ಮಾಡ್ತಾ ಫೋನ್ ನಂಬರ್ ಶೇರ್ ಮಾಡಿಕೊಂಡಿದ್ದಾರೆ. ಆಮೇಲೆ ಗೊತ್ತಲ್ಲ, ಚಾಟಿಂಗು ಡೇಟಿಂಗ್. ವರ್ಷದ ಹಿಂದೆ ಥಣಿಸಂದ್ರದ ಮಾಲ್ ಒಂದಕ್ಕೆ ಯುವತಿಯನ್ನ ಇಶಾಕ್ ಕರೆದಿದ್ದಂತೆ. ಅದೇ ದಿನವೇ ಖಾಸಗಿ ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಮಾಡಿ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಎಲ್ಲಾ ನಡೆದು ಹೋಗಿದೆ. ಇದಾದ ಬಳಿಕ ಯುವತಿಯನ್ನ ನಿರ್ಲಕ್ಷಿಸಲು ಶುರು ಮಾಡಿದ್ದಾನೆ. ಮೊದಲು ಚಿನ್ನ ರನ್ನ ಅಂತಿದ್ದವನು ಇದೀಗ ಫೋನ್ನೇ ಪಿಕ್ ಮಾಡ್ತಿಲ್ವಂತೆ. ಅಕ್ಟೋಬರ್ ಮಂತಲ್ಲಿ ನನಗೆ ಪರಿಚಯ ಅವರು ಇನ್ಸ್ಟಾಗ್ರಾಮ್ ಇಂದ ಅವರೇ ಮೆಸೇಜ್ ಮಾಡಿದ್ದು, ಅವರೇ ನನಗೆ ಫ್ಲರ್ಟ್ ಮಾಡಿದ್ದು, ಅವರೇ ಪ್ರಪೋಸ್ ಮಾಡಿದ್ದು. ಹಿಂಗೆ ನಾವು ನನಗೂ ಇಷ್ಟ ಆಯ್ತು.
ಆಮೇಲೆ ಮೂವ್ ಆದ್ವಿ. ಆಮೇಲೆ ಅವನು ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿ ಪ್ರಪೋಸ್ ಮಾಡಿ ಮನೇಲಿ ಒಪ್ಪಿಸ್ತಾನೆ. ನಾನು ಹೇಳ್ದೆ, ನೀವು ಮುಸ್ಲಿಮ್ಸು, ನಾನು ಹಿಂದೂ, ಆಗಲ್ಲ ಇದೆಲ್ಲ ಅಂತ. ಸೊ ಅದನ್ನ ನಾನು ನೋಡ್ಕೊಂತೀನಿ, ನಾನು ಒಪ್ಪಿಸ್ತೇನೆ ಅಂತ ಹೇಳಿ ಅವನು ಈ ತರ ಮೋಸ ಮಾಡಿದ್ದೆ. ಹಿಂದೂ ಯುವತಿ ಜೊತೆಗೆ ಡೇಟಿಂಗ್, ಮುಸ್ಲಿಂ ಯುವತಿ ಜೊತೆ ನಿಶ್ಚಿತಾರ್ಥ. ಅವ್ರು ಹೇಳಿದ್ದು ಅವನಿಗೆ ಸೆಪ್ಟೆಂಬರ್ 14 ಎಂಗೇಜ್ಮೆಂಟ್ ಆಗಿದೆ, ಇನ್ 2 months ಅಲ್ಲಿ ಮದುವೆ ಇದೆ ಅಂತ ಹೇಳಿ ಫೋಟೋಸ್ ವಿಡಿಯೋಸ್ ಎಲ್ಲ ತೋರಿಸಿದ್ರು. ಆಗ ನನಗೆ ಗೊತ್ತಾಗಿದ್ದು ಅವ್ನ ಎಂಗೇಜ್ಮೆಂಟ್ ಆಗಿದೆ. ಅವ್ನ ಎಂಗೇಜ್ಮೆಂಟ್ ಅಣ್ಣ ಎಂಗೇಜ್ಮೆಂಟ್ ಅಂತ ನನ್ನ ಹತ್ರ ಹೇಳಿದ್ದು. ಅಣ್ಣ ಎಂಗೇಜ್ಮೆಂಟ್ ಇದೆ, ನಾನು ಸ್ವಲ್ಪ ಬಿಸಿ ಇರ್ತೇನೆ, ಮಾತಾಡಕ್ಕಾಗಲ್ಲ ಅಂತ ಹೇಳಿ ಅವನ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿದೆ. ಮದುವೆ ಮಾಡ್ತೀವಿ ಆದ್ರೆ ಮತಾಂತರ ಆಗಬೇಕು. ಇವಾಗ ಒಂದು ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀವಿ, ಮದುವೆ ಮಾಡ್ಕೊಡ್ತೀವಿ, ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರು. ನಿಶ್ಚಿತಾರ್ಥ ಬಗ್ಗೆ ಪ್ರಶ್ನಿಸಿದ್ರೆ ಕೊಲೆ ಬೆದರಿಕೆ ಹಾಕಿದ್ದಾನಂತೆ. ಸದ್ಯ ಇಶಾಕ್ ವಿರುದ್ಧ HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇಶಾಕ್ ವಿಚಾರಣೆ ಬಳಿಕ ಮತ್ತಷ್ಟು ಮಾಹಿತಿ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವರಿಬ್ಬರು ಇನ್ಸ್ಟಾಗ್ರಾಂನಲ್ಲಿ ಪರಸ್ಪರ ಪರಿಚಯವಾಗ್ತಾರೆ. ಆಮೇಲೆ ಗೊತ್ತಲ್ಲ, ಚಾಟಿಂಗು, ಡೇಟಿಂಗು ಎಲ್ಲವೂ ಕೂಡ ಆದ್ಮೇಲೆ ಮದುವೆ ಆಗಪ್ಪ ರಾಜ ಅಂದ್ರೆ ಒಲ್ಲೆ ಅಂತ ಇವತ್ತಿಗೆ ಕಲರ್ ಕಾಗೆ ಹಾರಿಸಿದಾನಂತೆ. ಹಾಗಾದ್ರೆ ಯಾರಿವನು ಕಾಗೆ ಹಾರಿಸಿರ್ತಕ್ಕಂತಹ ಪ್ರಣಯ ರಾಜ? ಏನ್ ಈ ಪ್ರೇಮಿಗಳ ಕಥೆ ಅಂತೀರಾ? ಈ ಸ್ಟೋರಿ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಲವ್ ಜಿಹಾದ್. ಮತಾಂತರ ಆದ್ರೆ ಮದುವೆ ಎಂದ ಮಹಮ್ಮದ್. ಬೆಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದಿದೆ. ಮದುವೆ ಆಗೋದಾಗಿ ನಂಬಿಸಿ ಹಿಂದೂ ಯುವತಿಗೆ ವಂಚಿಸಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಥಣಿಸಂದ್ರದ ಮೊಹಮ್ಮದ್ ಇಶಾಕ್ ವಿರುದ್ಧ ಮೋಸ ಹೋದ ಯುವತಿ ಸಾಲು ಸಾಲು ಆರೋಪ ಮಾಡಿದ್ದಾಳೆ. ಈ ಯುವತಿ ಬೆಂಗಳೂರಿನ HSR ಲೇಔಟ್ ನಿವಾಸಿ. ವರ್ಷದ ಹಿಂದಷ್ಟೇ ಇನ್ಸ್ಟಾಗ್ರಾಂನಲ್ಲಿ ಇಬ್ಬರು ಪರಸ್ಪರ ಪರಿಚಯವಾಗಿದ್ದರು. ಚಾಟ್ ಮಾಡ್ತಾ ಮಾಡ್ತಾ ಫೋನ್ ನಂಬರ್ ಶೇರ್ ಮಾಡಿಕೊಂಡಿದ್ದಾರೆ. ಆಮೇಲೆ ಗೊತ್ತಲ್ಲ, ಚಾಟಿಂಗು, ಡೇಟಿಂಗು. ವರ್ಷದ ಹಿಂದೆ ಥಣಿಸಂದ್ರದ ಮಾಲ್ ಒಂದಕ್ಕೆ ಯುವತಿಯನ್ನ ಇಶಾಕ್ ಕರೆದಿದ್ದಂತೆ. ಅದೇ ದಿನವೇ ಖಾಸಗಿ ಹೋಟೆಲ್ ಒಂದರಲ್ಲಿ ರೂಮ್ ಬುಕ್ ಮಾಡಿ ಇಬ್ಬರು ಪರಸ್ಪರ ಒಪ್ಪಿಗೆ ಮೇರೆಗೆ ಎಲ್ಲಾ ನಡೆದು ಹೋಗಿದೆ. ಇದಾದ ಬಳಿಕ ಯುವತಿಯನ್ನ ನಿರ್ಲಕ್ಷಿಸಲು ಶುರು ಮಾಡಿದ್ದಾನೆ. ಮೊದಲು ಚಿನ್ನ ರನ್ನ ಅಂತಿದ್ದವನು ಇದೀಗ ಫೋನ್ನೇ ಪಿಕ್ ಮಾಡ್ತಿಲ್ವಂತೆ. ಅಕ್ಟೋಬರ್ ಮಂತಲ್ಲಿ ನನಗೆ ಪರಿಚಯ ಅವರು ಇನ್ಸ್ಟಾಗ್ರಾಮ್ ಇಂದ ಅವರೇ ಮೆಸೇಜ್ ಮಾಡಿದ್ದು, ಅವರೇ ನನಗೆ ಫ್ಲರ್ಟ್ ಮಾಡಿದ್ದು, ಅವರೇ ಪ್ರಪೋಸ್ ಮಾಡಿದ್ದು. ಹಿಂಗೆ ನಾವು ನನಗೂ ಇಷ್ಟ ಆಯ್ತು. ಆಮೇಲೆ ಮೂವ್ ಆದ್ವಿ. ಆಮೇಲೆ ಅವನು ಮದ್ವೆ ಮಾಡ್ಕೊಂತೀನಿ ಅಂತ ಹೇಳಿ ಪ್ರಪೋಸ್ ಮಾಡಿ ಮನೇಲಿ ಒಪ್ಪಿಸ್ತಾನೆ. ನಾನು ಹೇಳ್ದೆ, ನೀವು ಮುಸ್ಲಿಮ್ಸು, ನಾನು ಹಿಂದೂ, ಆಗಲ್ಲ ಇದೆಲ್ಲ ಅಂತ. ಸೊ ಅದನ್ನ ನಾನು ನೋಡ್ಕೊಂತೀನಿ, ನಾನು ಒಪ್ಪಿಸ್ತೇನೆ ಅಂತ ಹೇಳಿ ಅವನು ಈ ತರ ಮೋಸ ಮಾಡಿದ್ದೆ. ಹಿಂದೂ ಯುವತಿ ಜೊತೆಗೆ ಡೇಟಿಂಗ್, ಮುಸ್ಲಿಂ ಯುವತಿ ಜೊತೆ ನಿಶ್ಚಿತಾರ್ಥ. ಅವ್ರು ಹೇಳಿದ್ದು ಅವನಿಗೆ ಸೆಪ್ಟೆಂಬರ್ 14 ಎಂಗೇಜ್ಮೆಂಟ್ ಆಗಿದೆ, ಇನ್ 2 months ಅಲ್ಲಿ ಮದುವೆ ಇದೆ ಅಂತ ಹೇಳಿ ಫೋಟೋಸ್ ವಿಡಿಯೋಸ್ ಎಲ್ಲ ತೋರಿಸಿದ್ರು. ಆಗ ನನಗೆ ಗೊತ್ತಾಗಿದ್ದು ಅವನ ಎಂಗೇಜ್ಮೆಂಟ್ ಆಗಿದೆ. ಅವ್ನ ಎಂಗೇಜ್ಮೆಂಟ್ ಅಣ್ಣ ಎಂಗೇಜ್ಮೆಂಟ್ ಅಂತ ನನ್ನ ಹತ್ರ ಹೇಳಿದ್ದು. ಅಣ್ಣ ಎಂಗೇಜ್ಮೆಂಟ್ ಇದೆ, ನಾನು ಸ್ವಲ್ಪ ಬಿಸಿ ಇರ್ತೇನೆ, ಮಾತಾಡಕ್ಕಾಗಲ್ಲ ಅಂತ ಹೇಳಿ ಅವನ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಂದಿದ್ದೆ. ಮದುವೆ ಮಾಡ್ತೀವಿ ಆದ್ರೆ ಮತಾಂತರ ಆಗಬೇಕು. ಇವಾಗ ಒಂದು ಮುಸ್ಲಿಂ ಹುಡುಗಿ ಜೊತೆ ಎಂಗೇಜ್ಮೆಂಟ್ ಆಗಿದೆ. ಸೊ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿಸ್ತೀವಿ, ಮದುವೆ ಮಾಡ್ಕೊಡ್ತೀವಿ, ಕನ್ವರ್ಟ್ ಆಗ್ಬೇಕು ಅಂತ ಹೇಳಿದ್ರು. ನಿಶ್ಚಿತಾರ್ಥ ಬಗ್ಗೆ ಪ್ರಶ್ನಿಸಿದ್ರೆ ಕೊಲೆ ಬೆದರಿಕೆ ಹಾಕಿದ್ದಾನಂತೆ. ಸದ್ಯ ಇಶಾಕ್ ವಿರುದ್ಧ HSR ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇಶಾಕ್ ವಿಚಾರಣೆ ಬಳಿಕ ಮತ್ತಷ್ಟು ಮಾಹಿತಿ ಹೊರಬೀಳಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.